ಕಾಮಗಾರಿ ಪೂರ್ಣಗೊಳಿಸಿದ ಬಿಲ್ ಪಾವತಿ ಮಾಡದಿದ್ದರೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವೆ ಎಂದು ಪಿಡಬ್ಲ್ಯೂಡಿ ಪ್ರಥಮ ದರ್ಜೆ ಗುತ್ತಿಗೆದಾರ ಮಹಂತಪ್ಪ ಬಡಿಗೇರ್ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಮಾಧ್ಯಮಗಳ ಮುಂದೆ ಅಳಲು ತೋಡಿಕೊಂಡ ಅವರು, ಕಳೆದ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಅಫ್ಜಲ್ಪುರ್ ಪುರಸಭೆ ಅಧಿಕಾರಿಗಳು ಜಿಲ್ಲಾಧಿಕಾರಿ ಆದೇಶದಂತೆ ಪುರಸಭೆ ವ್ಯಾಪ್ತಿಯ ಮತಕೇಂದ್ರದ ದುರಸ್ತಿ ಕಾಮಗಾರಿ ಮಾಡಿಸಿಕೊಂಡಿದ್ದು 2.5 ವರ್ಷ ಕಳೆದರೂ ಕೂಡ ಈವರೆಗೂ ಬಿಲ್ ಪಾವತಿಸಿಲ್ಲ. ಪುರಸಭೆ ಮುಖ್ಯಾಧಿಕಾರಿ ವಿಜಯ ಮಹಾಂತೇಶ ಹೂಗಾರ್ ಮತ್ತು ಜೆಇ ಅಜಯ್ ಅವರು ವಿನಾಕಾರಣ ಬಿಲ್ ಪಾವತಿಯನ್ನು ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ವಿಧಾನಸಭೆ ಚುನಾವಣೆ ಇರುವುದರಿಂದ ಮತಗಟ್ಟೆಗಳ ದುರಸ್ತಿ ಮತ್ತು ಮೂಲ ಸೌಲಭ್ಯ ಒದಗಿಸಿಕೊಡಬೇಕು. ಅದಕ್ಕೆ ಅಗತ್ಯವಿರುವ ಅನುದಾನವಿದೆ. ಶೀಘ್ರ ಕಾಮಗಾರಿ ಮುಗಿಸಬೇಕು ಎಂದು ಅಧಿಕಾರಿಗಳು ತಿಳಿಸಿದ್ದರಿಂದ ತರಾತುರಿಯಲ್ಲಿ ದುಬಾರಿ ಬಡ್ಡಿ ದರದಲ್ಲಿ ಸಾಲ ಮಾಡಿ ಕಾಮಗಾರಿ ಮಾಡಿದ್ದೇನೆ. ಈಗ 2.5 ವರ್ಷ ಕಳೆದರೂ ಕೂಡ ಬಿಲ್ ಪಾವತಿಸಿಲ್ಲ. ನನಗೆ ಬರಬೇಕಾದ 4 ಲಕ್ಷ ಬಿಲ್ ಪಾವತಿಸಲು ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು ಕಾಮಗಾರಿ ಬಿಲ್ ಪಾವತಿಸುವಂತೆ ಸೂಚಿಸಬೇಕು. ಇಲ್ಲದಿದ್ದರೆ ಮುಂದಾಗುವ ಅನಾಹುತಗಳಿಗೆ ಪುರಸಭೆ ಅಧಿಕಾರಿಗಳು ಕಾರಣರಾಗ್ತಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವಿಜಯ ಅಜಯ್ ರೀ ಬಿಲ್ ಮಾಡಂದ್ರೆ ರೊಕ್ಕ ಇಲ್ಲ ತಿಳ್ತಾರೆ ಅವರು ಪಂಚಾಯತಿಯಾಗ ರೀ. ಈ ಸದ B1 B2 ಚಾಲು ಆಗಿ ರೊಕ್ಕ ಬರ್ಲಿಕ್ಕೆ ದಿನ 2 ಲಕ್ಷ ಗಟ್ಟಲೆ ಜಮಾ ಆಗ್ತಾರೆ. ನೀವು ಬಿ ಯಾರು ಬಿ ಹೋಗಿ ನೋಡ್ಬೋದು ಪಂಚಾಯತಿಯಾಗ. ಈಗ ಕೇಳೋಣ ರೊಕ್ಕ ಇಲ್ಲ, ಈಗ ಏನು ಮಾಡ್ಕೋತೇಳಿ ನೀನು ನನಗೆ ಫೈಲ DC ಬಲ್ಲಿ ಹೋಗ್ತೀನಿ ರೀ ಅಂತೇಳಿ ನಾವು ಅವ್ನಿಗೆ ಕೇಳಿದ್ರಿ, ಅಂಜಿಕೆ ಹಾಕ್ಬೇಕಂತೆ ಚೀಫ್ ಆಫೀಸರ್ಗೆ. DC ಬಲ್ಲಿ ಹೋಗು, ಯಾವನ ಬಲ್ಲಿ ಹೋಗತ್ತೆ ಈ ಫೈಲ್ ನನ್ನ ಮುಖದ ಮ್ಯಾಗ ಬಿಸಾಕ್ಯಾನ. ಯಾರು? ಚೀಫ್ ಆಫೀಸರ್ ವಿಜಯ ಮಹಾಂತೇಶ್ ರೀ. ಚೀಫ್ ಆಫೀಸರ್ ಬಿಸಾಕನ ಜೈಗೂ ಬಂದ್ರಿ, ಅಲ್ಲಿ ರಿಕ್ವೆಸ್ಟ್ ಮಾಡೋದು ಜೈ ಬಿ ಕೇಳಿದ್ರಿ, ಮಾಡಿಕೊಡ್ರಿ ಭಾಳ ದಿನದ ಹಂಗಂದ್ರೆ ಹಂಗೆ ನೀ ಏನು ಹೇಳ್ತೀವೋ ನನಗೆ ನೀ ಹೇಳಟ್ಟು ಇದು ಇದ್ದಿದೆ ಅಂದು ಅವ್ರೇನು ಬೆದರಿಸಿ ಕಳಿಸ್ರಿ. ಇವತ್ತಿನ ದಿನ ಅವ ಏನು ನನಗೆ 15 ದಿನದಾಗ ಬಿಲ್ ಮಾಡಿ ಕೊಡಲಿಲ್ಲ ಅಂದ್ರೆ ಅವನ ಹೆಸರು ಮ್ಯಾಗ ಒಂದು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳಕ್ಕೆ ನಾವು ಈಗ ರೆಡಿ ಇದ್ದೀನಿ ರೀ. ಇಷ್ಟು ಹೇಳಿ ನೀವು ಪೇಪರ್ದವ್ರಿಗೆ ವಿನಂತಿ ಮಾಡ್ತೀನಿ, ಯಾವುದೂ ಸುದ್ದಿ ಮುಚ್ಚಿಲ್ಲಾರೆ ನ್ಯೂಸ್ ಮಾಡಬೇಕು. ನಾನು ಗುತ್ತಿಗೆದಾರ ಮಹಾಂತೇಶ್ ಬಡಿಗೇರ. ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೂತ್ಗಳು ಅಷ್ಟು ರಿಪೇರಿ ಮಾಡಿದ್ರಿ. ಅಫ್ಜಲ್ಪುರ್ ಟೋಟಲ್ ಎಷ್ಟು ಅಷ್ಟು ಅವು ಅಷ್ಟು 13-14 ವಾಸ್ಟ್ ನನಗೆ ಪಟ್ಟಣದಲ್ಲಿದೆ. ಏನೇನು ಮಾಡಿದೆವು ಅಂದ್ರೆ ಹೊಸ 1-2 ಶೌಚಾಲಯ ಕಟ್ಟೀನಿ. ಒಂದು 10-20 ರೂಮ್ ಇದ್ದು ಎಲ್ಲ ಬಾಕಲ ಡೋರ ಹೋಗಿವ್ರಿ. ಹೊಸ ರಿಪೇರಿ ಮಾಡಿಸ್ಯಾರ. ನಾ ಏನಂದ್ರೆ ಸರ ಅವ್ರಿಗೆ ರಿಪೇರಿ ಮಾಡಿ ನಾ ವಾಲ್ ರೀ ಅಂತ ತಲ್ಲಗತ್ತೀರಿ. ವಾಲ್ ಅನ್ನ ಇಲ್ರಿ DC ಆದೇಶದ ನಿಮ್ಗೊಂದು ನಾವು ಅಗ್ರಿಮೆಂಟೇ ಮಾಡಿಕೊಡ್ತೇವೆ. ಇದೇನು ಜಾಟ್ನ್ಯಾಗ 1 ತಿಂಗಳದಾಗೆ ನಿಮ್ಗೆ ಬಿಲ್ ಆಗ್ತದ. ನನಗೆ ಉಣಿಸ್ಬಿಡ್ಲಾರ್ದಂಗೆ ದಿನ ಬೆನ್ನ ಹತ್ತಿ ಆ ಮ್ಯಾಗಿನ ಅಧಿಕಾರಿ ಬರ್ತಾರೆ, ಅಲ್ಲಿ ರಿಪೇರಿ ಮಾಡಿಲ್ಲ, ಆ ತಾಂಡಕ್ಕೆ ಈ ತಾಂಡಕ್ಕೆ ತಿರುಗಾಡಿಸಿ ಎಲ್ಲ ಕೆಲಸ ಮಾಡ್ಕೊಂಡಾರಿ. ಯಾರು? ಚೀಫ್ ಆಫೀಸರ್ ಮುಖ್ಯ ಅಧಿಕಾರಿ. ಚೀಫ್ ಆಫೀಸರ್ ಪಂಕಜ್ ಮೇಡಮ್ ಇದ್ದು ರೀ ಹಳಿಗೆ. ಆಕೆ ಮಾಡ್ಕೊಂಡೇನದು ಆಕೆ ಬಿಲ್ ಮಾಡಿ ಕೊಟ್ಟು ಹೋಗ್ಯಾಡ್ರಿ, ನೀವು ಮಾಡ್ಕೋತೇಳಿ. ಏನು ಚೀಫ್ ಆಫೀಸರ್ ನಾನೇ ಬಂದ್ ಮಾಡ್ಬೇಕೇನು, ಬಂದವ್ರ ಕೈಲಿ ಮಾಡ್ಕೋ. ಇವನು ಮಹಾಂತೇಶ್ ಹೂಗಾರು ಇಲ್ಲೇ ಇದು ಇದ್ರಿ, ಮ್ಯಾನೇಜರ್ ಇದ್ರಿ. ಅವನಿಗೂ ಗೊತ್ತದ ಇದು ನಾವು ಮಾಡಿರು. ಇದು ಮಾಡ್ಯಾವ್ರಿ. ಈಗ ಏನಂತಾರೆ, ಈಗ ಇದು ಮಾಡಿ ಅಂದರೆ 2.5 ವರ್ಷ ಐತ್ರಿ. ದಿನ ಇವತ್ತು ಮಾಡ್ತಾರೆ, ನಾಳೆಗೆ ಮಾಡ್ತಾರೆ ಅಂದ್ರೆ ನಾ ಹೋದಾಗ ನಾನು ಬರೀ ಸತಾಯಿಸೋದು ಹರಾಸ್ಮೆಂಟ್ ಕೊಡ್ಲಿಕತ್ತಾರೆ ರೀ. ಇದು ಬಿಲ್ ಟೋಟಲ್ 4 ಲಕ್ಷ ರೂಪಾಯಿ ಅದ ರೀ. 4 ಲಕ್ಷ ಕೊಡೋಂಗೆ 2.5 ವರ್ಷ ಆಯಿತು. ಈಗ ನಾವು ಅದಕ್ಕೆ ಬಡ್ಡಿ ತೆಗೆದು ಹಾಕಿದ ಆ ಬಿಲ್ಲಿನಟ್ಟು ನನ್ನ ಬಡ್ಡಿನೇ ಆಗ್ಯದ ರೀ.